ವಯಸ್ಸಲ್ಲಿ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿದ್ದೀನಿ ಹೊರತು ಯಾವುದನ್ನು ಫುಲ್ಫಿಲ್ಲಾಗಿ ಕಲ್ತ್ಕೊಂಡಿಲ್ಲ. ದುಡ್ಡಿರೋರು ಬಂದು ದುಡ್ಡು ಹಾಕ್ತಾರೆ, ದುಡ್ಡು ಇಲ್ದಿರೋರು ಬಂದು ದುಡ್ಡು ಹಾಕ್ತಾರೆ, ಎಲ್ಲರೂ ಬಂದು ಗೆಲ್ಲಕ್ಕೆ ಅಂತ ಹಾಕ್ತಾರೆ. ಹಾಗೇನು ಸಾರ್ ಜೊತೆ ಡೈಲಾಗ್ ಎಲ್ಲ ಫೈಟಿಂಗ್ ಡೈರೆಕ್ಟು ಗುದ್ದಾಡೋದೇ ನಮ್ಮದು ಅವ್ರದ್ದು. ಆಕ್ಸಿಡೆಂಟ್ ಹೆಂಗಾಗುತ್ತೆ ಹೇಳಿ ಸರ್. ಆಕ್ಸಿಡೆಂಟ್ ಗುದ್ಕೊಂಡಾಗ ಏನೋ ಒಂದು ಆಗುತ್ತೆ. ಆದರೆ ಆಕ್ಸಿಡೆಂಟ್ ಆದವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಿಲ್ಲ, ಏನಾಯ್ತು ಅಂತಲೇ ಗೊತ್ತಿಲ್ಲ. ಅದೇ ಫೀಲು. ಇದು ಬೇಡ ಅಂದರೆ ಯಾವುದೇ ಕಾರಣಕ್ಕೂ ಸರ್ ಕಾಂಪ್ರಮೈಸ್ ಆಗಿ ನಾನು ನೋಡಿಲ್ಲ ಅಲ್ಲಿ. ಅದೇ ಥರ ಪರ್ಫೆಕ್ಷನ್ ಚೆನ್ನಾಗಿ ಮಾಡಿದ್ರು ಸರ್, ಸೂಪರಾಗಿತ್ತು. ಬೇರೆ ಸಿಗುತ್ತೆ ಅಲ್ಲ ಗೊತ್ತಿಲ್ಲ, ಗಾಡ್ ಗ್ರೇಸ್ ವಿನಯ್ ಸರ್ ಬ್ಲೆಸ್ಸಿಂಗು. ನಾನು ದೊಡ್ಡ ಸ್ಟಾರ್ ಜೊತೆ ಮಾಡ್ತಾಯಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗು ಅಗೇನ್ ಕರ್ನಾಟಕ ಜನತೆ ಬ್ಲೆಸ್ಸಿಂಗ್ ಇಷ್ಟು ದೂರ ಬಂದು ನಿಂತಿದ್ದೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಮಾರ್ಕ್ ಸಿನಿಮಾದ ಪ್ರಮೋಷನಲ್ಲಿ ಸದ್ಯಕ್ಕೆ ನಾನಿದ್ದೀನಿ. ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ಮಾತಾಡ್ಸಾಯಿತು. ಸೊ ಇವಾಗ ನನ್ನ ಜೊತೆ ಡ್ರ್ಯಾಗನ್ ಮಂಜು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ವೆಲ್ಕಮ್ ಸರ್. ಹಲೋ, ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್, ಸೂಪರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಕಳ್ಳ ನಟನಾಗಿ. ಸೊ ಇವಾಗ ಮಾರ್ಕಲ್ಲಿ ಫಸ್ಟ್ ಟೈಮ್ ಸುದೀಪ್ ಸರ್ ಎದುರುಗಡೆ ಹೆಂಗಿದೆ ಸರ್? ನೆಕ್ಸ್ಟ್ ಲೆವೆಲ್ ಸರ್. ಅದು ಹೇಳಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಎಕ್ಸೈಟೆಡ್ ನಡಾಗಿದೆ ಸಾರ್ನ ನೋಡೋದಕ್ಕೆ ಅಂತ ಅಂದ್ಬಿಡೆ. ಸೊ ಪೂಜೆಯಿಂದ ಹಿಡಿದು 10 days ಶೂಟು ನಮ್ಮದು. 10 days ಚೆನ್ನೈಲಿ ಶೂಟ್ ಇತ್ತು. ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಷ್ಟು ಸಖತ್ತಾಗಿ ಒಂಥರ ಸೆಟ್ಟು ಮತ್ತು ಇವ್ರು ಮಾಡಿದ ರೀತಿ, ಅದು ಕ್ಯಾಮ್ರಾಸು ನೆಕ್ಸ್ಟ್ ಲೆವೆಲ್ ಸರ್. ಅದು ಸಖತ್ತಾಗಿತ್ತು. ಮತ್ತು ಅಗೇನ್ ಚೆನ್ನೈಯಲ್ಲವರು ಅಲ್ಲಿ ಆರ್ಟಿಸ್ಟು ಬಂದಿರ್ತಾರೆ, ಅವರು ಅಷ್ಟು ರೆಸ್ಪೆಕ್ಟು, ಅವರು ಆ ಒಂದು ನಡ್ಕೊಳೋ ರೀತಿ ನೋಡೋದು ಇನ್ನೂ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಹೋಗಿ ಅಷ್ಟೆಲ್ಲ ಹೆಸರು ಮಾಡಿದ್ದಾರೆ. ಕರೆಕ್ಟ್ ಸರ್. ಭೀಮಾಯಿಂದ ಒಂದು ಎಂಟ್ರಿ ಕೊಡ್ತೀರಾ, ಒಂದು ಒಳ್ಳೆ ಲಾಂಚ್ ಸಿಕ್ತು ನಿಮಗೆ. ಅವಾಗ ಆ ಟೈಮಲ್ಲಿ ಒಂದು ಸರಿ ಪ್ರೆಸ್ ಮೀಟಲ್ಲಿ ಕಾಣಿಸ್ಕೊಂಡಾಗಲೂ ಈಗ ಏನಪ್ಪ ಹಿಂಗಿದ್ದಾರೆ ಅಂತ ಅನ್ಕೊಂಡಿರೋರು ಒಂದಷ್ಟು ಜನ ಅವಾಗಿದ್ರು. ಅದಾದ್ಮೇಲೆ ಬಂದಂಥ ಒಂದಷ್ಟು ಪ್ರಾಜೆಕ್ಟ್ಗಳಾಗಿರ್ಬೋದು, ಯಾಕಂದ್ರೆ ಆ ಟೈಮಲ್ಲಿ ನೀವು ಇನ್ನೂ ಅವಾಗ ತಾನೇ ಎಂಟ್ರಿ ಕೊಟ್ಟಾಗ ಒಪ್ಕೋಬೇಕಾದ್ರೆ ಪ್ರಾಜೆಕ್ಟ್ನ ಏನೇನೆಲ್ಲ ನೋಡ್ತೀರಾ ಸರ್? ಸರ್ ಆ್ಯಕ್ಚುಲಿ ನಾವು ಭೀಮಾ ಒಪ್ಕೊಂಡಿಲ್ಲ. ಭೀಮನ ಬಂದ್ಬಿಟ್ಟು ಅದನ್ನು ಅಳವಡಿಸ್ಕೊಂಡ್ಬಿಟ್ವಿ. ಭೀಮಾ ಹೆಂಗೆ ಅಂತಂದರೆ ಅವರು ಸರ್ಪ್ರೈಸ್ ಮಾಡಿದ್ರು. ಸೊ ನಮ್ಗೆ ಗೊತ್ತಿಲ್ಲ. ಓಕೆ, ಆ್ಯಕ್ಷನ್ ಕಟ್ ಅವ್ರು ಹೇಳೋವಾಗ್ಲೂ ಮನೇಲಿ ಒಂದು ಆ್ಯಕ್ಷನ್ ಕಟ್ ನಡೀತೈತೆ ಯಾವಾಗಲೂ ನನಗೆ ರಿಹರ್ಸಲ್ ಥರ. ಸೊ ಹಾಗಾಗಿ ಭೀಮಾ ಸಿನಿಮಾ ನನಗೆ ಬಂದ್ಬಿಟ್ಟು ಎಲ್ಲನೂ ಕಲ್ತ್ಕೊಡ್ಸು, ಯಾವ ಥರ ಇರುತ್ತೆ. ಆ್ಯಕ್ಚುಲಿ ಎಲ್ಲ ವರ್ಕಿಂಗ್ ಫೀಲ್ಡ್ ನೋಡಿದ್ದೀವಿ, ಸಿನಿ ಫೀಲ್ಡ್ ಮಾತ್ರ ನಾನು ಹಿಂಗೆ ಕೂಡ ನೋಡಿದ್ದಿಲ್ಲ ನಾನು. ಸೊ ಅದು ಇನ್ವಾಲ್ವ್ಮೆಂಟು ಇದ್ದಿಲ್ಲ ನನಗೆ. ಸೊ ಅಗೇನ್ ಸಿನಿ ಫೀಲ್ಡ್ನ ಫುಲ್ಲಾಗಿ ದುನಿಯಾವಿ ಸರ್ ಈ ಥರ ಇರುತ್ತೆ, ಕ್ಯಾಮ್ರಾಮ್ಯಾನ್ಸು, ಕೋ ವರ್ಕರ್ಸ್ದು, ಮತ್ತು ಈ ಪ್ರೊಡಕ್ಷನ್ ಟೀಮ್ಸು, ಇದೆಲ್ಲ ಹಿಂಗಿರುತ್ತೆ, ಈ ಥರ ಇರುತ್ತೆ ಅಂತೆಲ್ಲ ಎಲ್ಲ ತೋರಿಸ್ಕೊಟ್ಟು ಆ್ಯಕ್ಷನ್ ಕಟ್ ಹೇಳೋವಾಗ ಯಾವ ಥರ ನೀವು ರಿಯಾಕ್ಟ್ ಮಾಡಬೇಕಂತಲೇ ಹೇಳಿ ಎಲ್ಲ ಫುಲ್ಲು ರೆಡಿ ಮಾಡಿ ತಯಾರಿ ಮಾಡಿ ನಿಲ್ಲಿಸಿದ್ರು. ಸೊ ಅದೇನು ನಿಲ್ಸಿದ್ರೆ ಅದೊಂದು ಎಥಿಕ್ಕೊಂದು ಕಲ್ತ್ಕೊಟ್ರು. ದುಡ್ಡಿರೋರು ಬಂದು ದುಡ್ಡು ಹಾಕ್ತಾರೆ, ದುಡ್ಡು ಇಲ್ದಿರೋರು ಬಂದು ದುಡ್ಡು ಹಾಕ್ತಾರೆ, ಎಲ್ಲರೂ ಬಂದು ಗೆಲ್ಲಕ್ಕೆ ಅಂತ ಹಾಕ್ತಾರೆ. ಎಲ್ಲ ಕಡೆಯೂ ಒಂದು ಸ್ಯಾಕ್ರಿಫೈಷನ್ ಇರುತ್ತೆ, ಅದನ್ನು ಮಾತ್ರ ಒಂದು ಅಳವಡಿಸ್ಕೊ ಸಾಕು, ಗೆಲ್ತೀಯ ಅಂತ ಹೇಳಿದರು. ಸೊ ಇಷ್ಟು ಗಂಟೆ ತೊಗೊಂಡ್ಬಿಟ್ಟಿದೆ. ಓಕೆ, ಈಗ ಫಸ್ಟ್ ಆ ಒಂದು ಸಿನಿಮಾ ಮಾಡಿದಾಗ ಅನ್ಕೊಂಡಿದ್ರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ನನಗೆ ಕೆಲಸಗಳು ಸಿಗುತ್ತೆ, ಸೊ ಅದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಫ್ಯೂಚರಲ್ಲಿ ಈ ಥರ ಒಂದಷ್ಟು ಸಿಗುತ್ತೆ ಅಂತ ಆ ಟೈಮಲ್ಲಿ ಅನ್ಕೊಂಡಿದ್ರೆ, ಇಲ್ಲ ಓಕೆ ಇದೊಂದು ಸಿನಿಮಾ ಮಾಡ್ಬಿಟ್ಟು ಆಮೇಲೆ ನೋಡೋಣಪ್ಪ ಅನ್ನೋದು? ಅಂದರೆ ಅದೇ ಇವಾಗ ನಂದು ಟ್ರೈನಿಂಗ್ ಫೀಲ್ಡು. ನಾನು ಆ್ಯಸ್ ಎ ಬಾಡಿ ಬಿಲ್ಡರ್, ನನಗೆ ಫಿಟ್ನೆಸ್ ಟ್ರೈನಿಂಗ್ ಮಾತ್ರ ಗೊತ್ತು, ಬೇರೆ ಲೈನ್ ಯಾವುದೂ ಗೊತ್ತಿಲ್ಲ. ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿದ್ದೀನಿ ಹೊರತು ಯಾವುದನ್ನು ಫುಲ್ಫಿಲ್ಲಾಗಿ ಕಲ್ತ್ಕೊಂಡಿಲ್ಲ. ಅಗೇನ್ ಈ ಭೀಮಾ ಸಿನಿಮಾ ಏನು ನನಗೆ ಒಂದು ವರ್ಷ 2 ವರ್ಷ ನಾವು ಜರ್ನಿ ಮಾಡಿದ್ವಿ. ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅದರಲ್ಲೇ ಇದ್ವಿ, ಇನ್ವಾಲ್ವ್ಮೆಂಟ್ ಆಗಿದ್ವಿ, ಸ್ಕ್ರಿಪ್ಟಲ್ಲಿ ಇದ್ವಿ. ಆಫ್ಟರ್ ಸ್ಕ್ರಿಪ್ಟು ನಮಗೆ ಬಂದ್ಬಿಟ್ಟು ಆ್ಯಕ್ಟಿಂಗಲ್ಲಿ ಇದ್ವಿ. ಬೇರೆಯವ್ರು ಆ್ಯಕ್ಟ್ ಮಾಡೋವಾಗ ಬಂದು ನೀನು ನನಗೆ ಮಾನಿಟ್ರ್ ನೋಡಿ, ನೀನು ಎಲ್ಲ ಕಲಿಸ್ದಾಗ ಎಲ್ಲೋ ಒಂದು ಕಡೆ ಹೋಗ್ತೀಯ ಅನ್ನೋವಾಗ ನೀನು ಏನು ಗೊತ್ತಿರೋ ಅಂತ ನಿಂತ್ಕೋಬಾರ್ದು. ನೀನು ಫಸ್ಟು ಮಾನಿಟ್ರ್ ನೋಡು. ಮಾನಿಟ್ರಲ್ಲಿ ಯಾವ ಥರ ಮಾಡ್ತೀವಿ, ಸೀನ್ಸ್ ತೊಗೋತೀವಿ, ಕ್ಲೋಸ್ ಶಾಟು, ವೈಡ್ ಶಾಟ್ಸು, ಮಿಡ್ ಶಾಟ್ಸು, ಇದನ್ನೆಲ್ಲ ಫಸ್ಟ್ ನೋಡ್ಕೊ ಅಂತೇಳ್ಬಿಟ್ಟು ಫಸ್ಟು ನನ್ನ ಮಾನಿಟ್ರ್ ನೋಡೋಕೆ ಬಿಡಿದ್ರು. ಸೊ ಅಲ್ಲಿಂದ ಏನೋ ತುಂಬ ಕಲ್ತ್ಕೊಂಡೆ ನಾನು ಅಲ್ಲಿಂದ. ಸೊ ಅಗೇನ್ ಇಂಪ್ಯಾಕ್ಟ್ ಅನ್ನೋವಾಗ ನಮಗೆ ಬೇರೆ ಬೇರೆ ಸಿನಿಮಾಸು ಇದೆಲ್ಲ ಬಂದಾಗ ಅಲ್ಲಿ ಕಲ್ತ್ಕೊಂಡಿದ್ದನ್ನೇ ಇಲ್ಲಿ ಕಾಪಿ ಮಾಡಿ ಕೊಡೋ ಥರ ಆಗ್ಬಿಟ್ಟು ಡೈಲಾಗ್ಸು ಮತ್ತು ಇದೆಲ್ಲ ಕೊಟ್ಟಾಗ ಒಂಚೂರು ನರ್ವಸ್ ಆಗ್ತೀನಿ. ಆದರೆ ಇವಾಗ ಆಲ್ಮೋಸ್ಟ್ ಸೆಟಲ್ಡು. ಓಕೆ ಓಕೆ ಓಕೆ, ಒಟ್ಟಲ್ಲಿ ಪಳಗಿದ್ದೀರಾ ಈಗ? ಆಲ್ಮೋಸ್ಟ್. ಈಗ ಸುದೀಪ್ ಸರ್ ಸಿನಿಮಾ ಅಂತ ಬಂದಾಗ ಎಷ್ಟೋ ಜನ ಆರ್ಟಿಸ್ಟ್ಗಳು ಒಂದಷ್ಟು ವರ್ಷಗಳಿಂದ ಕೋ ಆರ್ಟಿಸ್ಟ್ಗಳು ಕೆಲಸ ಮಾಡ್ಕೊಂಡು ಬಂದಿದ್ರು. ಅವ್ರ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ಕಿರಲ್ಲ. ಸಿಕ್ಕಾಗ ಅವ್ರಿಗೇನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಈವೆಂಟ್ಗಳಲ್ಲಾಗಿರ್ಬೋದು, ಪ್ರೋಗ್ರಾಮ್ಗಳಲ್ಲಾಗಿರ್ಬೋದು, ಸುದೀಪ್ ಸರ್ ಸಿಕ್ಕಿರ್ಬೋದು, ಮಾತಾಡಿರ್ಬೋದು. ಬಟ್ ಅವ್ರ ಮುಂದೆ ನಿಂತ್ಕೊಂಡು ಆ ಸ್ಕ್ರೀನ್ ಪ್ರೆಸೆನ್ಸು, ಆ ಸ್ಕ್ರೀನ್ ಶೇರ್ ಮಾಡಿದಾಗ ಎಲ್ಲೋ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಸೊ ನಿಮಗೆ ಆ ಒಂದು ಸ್ಟಾರ್ಟಿಂಗ್ ಫಸ್ಟ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದಾಗ ಅನಿಸಿದ್ದು? ಆಕ್ಸಿಡೆಂಟ್ ಹೆಂಗಾಗುತ್ತೆ ಹೇಳಿ ನೀವು?
ಹೇಳಿ ಸರ್ ಆಕ್ಸಿಡೆಂಟ್ ಕೂತ್ಕೊಂಡಾಗ ಕುತ್ಕೊಂಡಾಗ ಏನೋ ಒಂದು ಆಗುತ್ತೆ. ಆದ್ರೆ ಆಕ್ಸಿಡೆಂಟ್ ಆದವ್ರನ್ನ ಕೇಳೋದು ಏನು ಹೇಳ್ತಾರೆ ಗೊತ್ತಿಲ್ಲ, ಏನಾಯ್ತು ಅಂದ್ರೆ ಗೊತ್ತಿಲ್ಲ. ಅದೇ ಫೀಲು ಭೀಮಾಯಿಂದ ಹಿಡಿದು ಇವಾಗೊಂಡು ನಾನು ಸಾರ್ನ ಮೀಟ್ ಮಾಡುವಾಗ ನಮ್ಗೆ ಗೊತ್ತು ನಾವು ಭಯಂಕರ ಎಕ್ಸ್ಪೆಕ್ಟೇಷನ್ ಏನೋ ಕೇಳಿದ್ದೀವಿ, ಏನೋ ಮಾಡಿದ್ದೀವಿ ಅವ್ರ ಬಗ್ಗೆ. ಹಿಂಗಿರ್ತಾರ ಅಷ್ಟು ಸ್ಟ್ರಿಕ್ಟು ಅದೆಲ್ಲ ಇಲ್ಲ. ಫುಲ್ ಆ್ಯಂಡ್ ಫುಲ್ಲು ಲೈಕ್ ಹೆಂಗಂದ್ರೆ ನಾನು 10 ದಿವಸದಲ್ಲಿ ನಾನು ಹೋಗಿ ಅವ್ರನ್ನ ಮಾತಾಡ್ಸಿದ್ದೆ 8ನೇ ದಿವಸ. ಅಂದರೆ 8ನೇ ದಿವಸ ಮಾತಾಡ್ತಿದ್ದೀನಿ ಅಂದರೆ ಅವ್ರೇನು ಅಷ್ಟು ರೂಢಿಲ್ಲ. ಸೊ ಅವರು ವರ್ಕಿಂಗ್ ಎಥಿಕ್ ಆ ಥರ ಇದೆ. ಪೂಜೆ ಮುಗಿದ ತಕ್ಷಣ ಶುರು ಮಾಡಿದ್ರು, ಇಮಿಡಿಯೇಟಾಗಿ ಶುರು ಮಾಡಿದ್ರು ಕೆಲಸ. ಸೊ ಅಲ್ಲಿ ಅವ್ರ ಡೆಡಿಕೇಶನ್ ನೋಡಿ ತುಂಬ ಕಲ್ತ್ಕೊಂಡೆ ನಾನು. ನಾಗೇನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ದುನಿಯಾವಿ ಸರ್ ಒಂದು ವಿಷಯ ಹೇಳ್ಕೊಟ್ರು. ಇವಾಗ ನನಗೂ ಆಸೆ ಇರೋದು ಹೋಗಿ ಸುದೀಪ್ ಸರ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆ್ಯಸ್ ಎ ಆರ್ಟಿಸ್ಟು ನಾನು ಮಾಡಿದೆ ಅಂದರೆ ಸಾರ್ ಹೇಳಿದ್ನ ಅಳವಡಿಸ್ಕೊಂಡೆ. ದುನಿಯಾವಿ ಸರ್ ಹೇಳ್ತಾಯಿದ್ರು, ಯಾವುದೇ ಒಂದು ಆರ್ಟಿಸ್ಟ್ ಮೂಡಲ್ಲಿರುವಾಗ ಅವನು ಡಿಸ್ಟರ್ಬ್ ಮಾಡಬಾರ್ದು. ಗೊತ್ತಿದೆ ಗೊತ್ತಿಲ್ಲ ನೀನು ಮಾತಾಡಿಸ್ಬೇಕಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲ, ಅದನ್ನು ಹೋಗಿ ಅಲ್ಲಿ ನೀನು ತೋರಿಸ್ಕೊಂಡ್ಬೇಡ. ಯಾಕಂದರೆ ಅವ್ರು ಮೂಡು ಒಂಥರ ಇರ್ತಾರೆ. ಒಂದು ಆ ಸ್ಕೀನ್ ಇವಾಗ ನಮ್ಮ ಸೀನೆಲ್ಲ ಬಂದ್ಬಿಟ್ಟು ಫುಲ್ ಫೈರೇ. ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅನ್ಬೇಕು ಜನ, ಆ ಥರ ಫುಲ್ ಫೈರ್, ಒಂಥರ ಜಾಲಿ. ಆ ಮೂಡಲ್ಲಿರುವಾಗ ನಾವು ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಒಂದು ಯಾವಾಗಲೂ ಒಂದು ಕಾನ್ಷಿಯಸ್ ಆಗಿದೆ. ಏಯ್ತು ಅದಾದಮೇಲೆ ನನಗೂ ಸಾರ್ಗೂ ಡ್ಯಾಟ್ ಇಂಟ್ರಾಕ್ಷನ್ ಒಂದು ಆಪೋಸಿಟ್ ಸೀನು. ಆವಾಗ ಸಾರ್ ಮಾತಾಡ್ಸಿ ನಾನು ಖುಷಿ ಆಯಿತು. ಅವಾಗ ಮಾತಾಡೋವಾಗ ತುಂಬ ಖುಷಿ ಆಯಿತು, ಮಾತಾಡಿದ್ರು. ಅಗೇನ್ ಅಲ್ಲಿಂದ ನಂದು 2-3 ದಿವಸ ಸ್ಮೂತ್ ಆಗೋಯ್ತು. ಓಕೆ 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 ಸರ್, ಈಗ ಒಂದು ಇಂಟರಾಕ್ಷನ್ ಅಂತ ಅಂದಾಗ ಒಂದು ಡೈಲಾಗ್ ಹೇಳಬೇಕು ಅಂತ ಅಂದಾಗ, ಈಗ ಫಸ್ಟ್ ಒಂದು ಡೈಲಾಗ್ ಹೇಳಬೇಕು ಅಂತಂದ್ರೆ ಎಲ್ಲೋ ಒಂಚೂರು ಪುಕ್ಕ ಅಂತ ಇರುತ್ತೆ. ಸೊ ಅದರಲ್ಲೂ ಒಂದು ವಿಲನಿಶ್ ಡೈಲಾಗ್ ಇದ್ದೇ ಇರುತ್ತೆ ನಿಮ್ಮ ಅವರ ನಡುವೆ. ಏನು ಫಸ್ಟ್ ಇದ್ದಿದ್ದು ಡೈಲಾಗ್ ಏನು, ಯಾವ ಸೀನ್ ಇತ್ತು ಸರ್ ಫಸ್ಟ್? ಸರ್ ಆ್ಯಕ್ಚುಲಿ ಫಸ್ಟು ಡೈಲಾಗಲ್ಲ, ನೀವು ಟೀಸರ್ ನೋಡಿರ್ಬೋದು. ನೀರು ಎಸ್ದಾಗ ನಾನು ಹೇಳೋದು ನೀರಾಗಿ ಎಬ್ಬರ್ಸ್ ಕಳಿಸ್ರೋ ಅಂತ. ಸೊ ಅದೊಂದು ಸೀನೇ ಫಸ್ಟ್ ಹೋಗೋದು. ಹಾಗೇನು ಸಾರ್ ಜೊತೆ ಡೈಲಾಗ್ ಎಲ್ಲ ಫೈಟಿಂಗ್ ಡೈರೆಕ್ಟು ಗುದ್ದಾಡೋದೇ ನಮ್ಮದು ಅವ್ರದ್ದು. ಹೌದು. ಸೊ ನರ್ವಸ್ ಇಲ್ಲ ಸರ್, ಮೊದಲಿತ್ತು ತುಂಬ ಈ ಥರ. ಇವಾಗ ನಿಮ್ಮ ಹತ್ರ ಮೀಡಿಯಾದ ಹತ್ರ ಮಾತಾಡಬೇಕು, ಏನೋ ಹೇಳಬೇಕು ಅಂತ ಅಲ್ಲಿಂದ ಹಂಗೇ ಒಂದು ಬ್ಯಾಟ್ ಮಾಡ್ಕೊಂಡು ಬರ್ತೀವಿ, ಇಲ್ಲಿ ಬಂದು ಮರ್ತೋಗ್ಬಿಡ್ತೀವಿ. ಇವಾಗಿಲ್ಲ, ಕ್ಯಾಶುವಲ್ ಏನಿದೆ ನಾವು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೇ ನಡೀತು. ಅದನ್ನು ಹೇಳೋದು ದೊಡ್ಡ ವಿಷಯ ಇಲ್ಲ. ಸೊ ಅದನ್ನು ಹೇಳೋಣ ನರ್ವಸ್ನೆಸ್ ಹೋಯ್ತು ಆಲ್ಮೋಸ್ಟ್. ಇನ್ನೇನು ಸ್ಟೇಜ್ ನರ್ವಸ್ ಮಾತ್ರ ಇದೆ, ಅದೊಂದು ಹೋಗ್ಬೇಕು. ಏನೋ ಅನ್ಕೊಂಡು ಹೋಗಿರ್ತೀವಿ. ಯಾಕಂದರೆ ಇವಾಗ ನಾವು ಆ್ಯಂಕರ್ ಎಲ್ಲ ಮಾತಾಡ್ಬೇಕಂದ್ರೆ ಗಣ್ಯ ವ್ಯಕ್ತಿಗಳು ಮುಂದೆ ಬಂದಿದ್ದಾರೆ, ಅಲ್ಲಿ ಬಂದಿದ್ದಾರೆ, ಸ್ಟೇಜ್ ಮೇಲೆ ಕುತ್ಕೊಂಡಿದ್ದಾರೆ, ಏನೋ ಹೇಳ್ತಾರೆ. ಇದನ್ನೆಲ್ಲ ನಾವು ಕೇಳ್ತಾ ಹಿಂಗೆಲ್ಲ ಮಾತಾಡ್ಬೇಕಾ ಅನ್ಸುತ್ತೆ. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಏನು ಬಗ್ಗೆ ಲೈನ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಯಾಕಂದ್ರೆ ಇನ್ನೂ ಆ ಸ್ಟೇಜ್ ನರ್ವಸ್ ಇನ್ನೂ ಹೋಗಿಲ್ಲ. ಓಕೆ 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 ಸರ್, ಈಗ ಡಿಸೆಂಬರ್ 25 ಅಂತ ಅಂದಾಗ ಓಕೆ ಈ ಡೇಟಲ್ಲೇ ಸಿನಿಮಾ ಬರಬೇಕು ಅಂತ ಫಿಕ್ಸ್ ಆದಾಗ ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ರೆಸ್ಟ್ ಲೆಸ್. ಇಲ್ಲೇ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆಕ್ಟರ್ಸ್ಗಳಿಗೆಲ್ಲ ಹೆಂಗಿತ್ತು? ಸ್ವಲ್ಪ ಏನಾದ್ರು ಹೆಕ್ಟಿಕ್ ಅಂತ ಅನ್ನಿಸ್ತಿತ್ತಾ, ಇಲ್ಲ ನೀವು ಕೊಟ್ಟಿದ್ದು ಒಂದು ಡೇಟಲ್ಲಿ ಕಂಪ್ಲೀಟ್ ಆಗಿದೆಯಾ? ನಿಜ ಸರ್. ಯಾಕಂದರೆ ಸಾರು ತುಂಬ, ಯಾಕಂದರೆ ಆ್ಯಸ್ ಎ ಹೀರೋ ಹೋಲ್ ಮಾರ್ಕ್ ಇವರೇ ಬಂದ್ಬಿಟ್ಟು ಹಿಂಬಾಲಿಸ್ಬೇಕು, ಇವರೇ ಬಂದ್ಬಿಟ್ಟು ಪುಲ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ದೊಡ್ಡ ಒಂದು ಇಮ್ಯಾಜ್ನ. ಸೊ ಆ ಇಮೇಜ್ ಕ್ರಿಯೇಟ್ ಒಂದು ಹೇಳ್ಕೊಂಡು ಒಂದು ಫುಲ್ ಪ್ರೆಷರ್ ಸಾರ್ಗೇನೆ. ನನಗೇನು ಅನಿಸಿಲ್ಲ. ಅವಾಗ ನಾನು ಕಂಫರ್ಟಬಲ್ ಆಗಿದ್ದೆ. ಮತ್ತು ಹಾಗೇನು ಅಲ್ಲಿ ಬಂದ್ಬಿಟ್ಟು ನಮ್ಮ ಸೀನ್ ಇದ್ದಾಗ ಮಾತ್ರ ಕರೆಯೋರು ನಮ್ಮನ್ನು. ಸಾರ್ ಫುಲ್ ಪ್ರೆಜ್ ಆಗಿ ಮಾಡ್ತಾಯಿದ್ರು, ಅದೊಂದು ನೋಡಿದ್ದೀನಿ. ಹಾಗೆ ನಮ್ಮದು ಅಷ್ಟೇನು ಪ್ರೆಷರ್ ಅಂತ ಅನಿಸಿಲ್ಲ, ನನಗೆ ಪ್ರೆಷರ್ ಅಂತ ಅನಿಸಿಲ್ಲ. ಯಾಕಂದರೆ ನಾನು ಸ್ವಲ್ಪ ಕಾಮ್ ಆಗಿದ್ದೆ ಯಾವಾಗಲೂ ಅಲ್ಲಿ. ಸೊ ಪ್ರೆಷರ್ ಅನಿಸಿಲ್ಲ. ವೆದರ್ ಮಾತ್ರ ಭಯಂಕರ ಪ್ರೆಷರ್ ಕೊಡ್ತು ಅಲ್ಲಿ ಚೆನ್ನೈಯಲ್ಲಿ. ಭಯಂಕರ ಬಿಸಿಲು. ಅದರ್ವೈಸ್ ಎಲ್ಲ ಓಕೆ ಸರ್. ಪ್ರೆಷರ್ ಅಂತ ಸಾರ್ಗೆ ಅನಿಸ್ಬೇಕು ಅಷ್ಟೇ. ಸಾರ್ ಅದೇ ಆಲ್ಮೋಸ್ಟ್ ಟ್ರೈಲರ್ಸಲ್ಲಿ ಹೇಳ್ಬಿಟ್ರು ಐ ಲವ್ ಪ್ರೆಷರ್ ಅಂತ. ಸೊ ಹೀಗಾಗಿ ಸಾರ್ಗೆ ಬಿಟ್ಟಿದ್ದು ಕ್ವಶನ್ ಅದು. ಓಕೆ, ಈಗ ಹ್ಯೂಜ್ ಕಾಸ್ಟಿಂಗ್ ಇದೆ ಸರ್, ಬೇರೆ ಕಡೆಯಿಂದನೂ ಒಂದಷ್ಟು ಬಂದಿದ್ದಾರೆ. ಆಮೇಲೆ ನಿಮಗೆ ಏನು ಅಂತಂದರೆ ಇವಾಗ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಬೇರೆಯವರಿಂದ ಒಂದಷ್ಟು ಕಲಿಯೋಕ್ಕೆ ಒಂದಷ್ಟು ನಿಮಗೆ ತುಂಬ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ. ನೀವು ಫಸ್ಟ್ ಹೇಳಿದ್ರು ವಿಜಯ್ ಸರ್ ಹತ್ರ ಒಂದಷ್ಟು ಕಲ್ತ್ಕೊಂಡೆ, ಸರ್ ಹತ್ರ ಒಂದಷ್ಟು ಕಲ್ತ್ಕೊಂಡೆ ಅಂತಂದಾಗ ನಿಮ್ಮ ಕೋ ಆರ್ಟಿಸ್ಟ್ಗಳಿಂದನೂ ಕಲಿಯೋದು ಸಿಕ್ಕಾಪಟ್ಟೆ ತುಂಬ ಹೌದು. ಸೊ ಈ ಒಂದು ಸಿನಿಮಾದಲ್ಲಿ ತುಂಬ ಬೆಸ್ಟ್ ಅಂತ ಅನ್ಸಿದೆ ಯಾವ ಸಿನಿಮಾ ಸರ್? ಇದರಲ್ಲಿ ಬಂದು ಅದ್ಯಾವುದು ಒಂದು ಕ್ಯಾಮ್ರಾ ಒಂದು ಬರುತ್ತಲ್ಲ ಸರ್, ಮೋಕೋಬೋಟ್ ಕ್ಯಾಮ್ರಾ. ಅದು ಹೆಂಗೆ ಅಂದರೆ ಅದನ್ನು ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಸರ್. ಅದು ಇಲ್ಲೋಗಿ ಹಿಂಗೆ ನಿಂತ್ಕೊಳುತ್ತೆ, ಆಮೇಲೆ ಹಿಂಗೆ ಬರುತ್ತೆ, ಹಿಂಗೆ ಸ್ಪೀಡಾಗಿ ಹೋಗಿ ನಿಂತ್ಕೊಳುತ್ತೆ ಅನ್ನೋವಾಗ ಸಾರ್ ರಿಯಾಕ್ಷನ್ ಕರೆಕ್ಟಾಗಿ ಮಾಡಬೇಕು. ಅದು ಸಾರ್ ಎಲ್ಲೂ ಮಿಸ್ ಮಾಡ್ಕೊಂಡಿಲ್ಲ. ಓಕೆ, ನಾನು ಅದನ್ನು ನೋಡಿ, ಯಾಕಂದರೆ ಅದನ್ನು ಸೆಟ್ಟಿಂಗ್ ಮಾಡಬೇಕಂದ್ರೆ ಆಲ್ಮೋಸ್ಟ್ 30 to 40 ಮಿನಿಟ್ಸು ತೊಗೊತಾರೆ, ಟೈಮ್ ಡ್ಯೂರೇಷನ್ ತೊಗೋತಾರೆ ಅದನ್ನು. ಸೊ ಅದರಲ್ಲಿ ಬಂದ್ಬಿಟ್ಟು ಟ್ರೈಲ್ ನೋಡಿರ್ಬೋದು, ಹಿಂಗೆ ಬರುತ್ತೆ, ಹಂಗೆ ಎದ್ದೊಳ್ತಾರೆ. ಅದೆಲ್ಲ ನಾವು ಕ್ಯಾಮ್ರಾದಲ್ಲಿ ಹೋಗೋದು, ಅದೆಲ್ಲ ಮುಖಬಡ್ದು ಅಷ್ಟು ಫಾಸ್ಟಾಗಿ ಹೋದಾಗ ಅದೇ ರಿಯಾಕ್ಷನ್ನು, ಬಂದಾಗ ಅದೇ ರಿಯಾಕ್ಷನ್ನು, ಬಂದಾಗ ಈ ಕಡೆ ಒಂದು ರಿಯಾಕ್ಷನ್ನು. ಅದು ನೋಡಿ ನಾನು ಒಂಥರ ಆಗ್ಬಿಟ್ಟೆ. ಯಾಕಂದರೆ ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ. ಸೊ ಅದು ಫಸ್ಟು ಸಾರ್ ಸಿನಿಮಾದಲ್ಲಿ ನೋಡಿದೆ, ವಂಡರ್ ಅನಿಸ್ತು. ನಮ್ಮ ಟೈಮ್ ಎಷ್ಟು ಪ್ರೀಶಿಯಸ್ ಅಂತ. ಯಾಕಂದರೆ ಅಲ್ಲೊಬ್ಬ ಟೆಕ್ನಿಷಿಯನ್ ವರ್ಕ್ ಮಾಡ್ತಾರೆ ಅದ್ರ ಬಗ್ಗೆ, ಅದನ್ನು ಸೆಟ್ಟಿಂಗ್ ಮಾಡೋದಕ್ಕೆ.
ಹಾಗಾಗಿ ಆರ್ಟಿಸ್ಟ್ ಅಂತ ಇವ್ರು ಬಂದಾಗ ಇವ್ರು ಅದನ್ನು ಕೋಆರ್ಡಿನೇಟ್ ಮಾಡಿ ಅವರು ಚರ್ಚೆ ನಡೀತಾರೆ ಫಸ್ಟು. ಓಕೆ ಹಿಂಗೆ ಬರುತ್ತಾ, ಇದು ಬರುತ್ತೆ, ಇದು ಬೇಕಾ ಅಂತ ಹೇಳ್ಬಿಟ್ಟು ಇನ್ನೆರಡು ಸಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಥರ್ಡ್ ಆ್ಯಕ್ಷನ್ ಅಂತಾರೆ, ಕರೆಕ್ಟಾಗಿ ಮಾಡಿ ಬಿಸಾಕ್ತಾರೆ ಅಷ್ಟೇ. ಹಾಂ ಸರ್. ಇವಾಗ ನೀವು ಹೇಳಿದ್ರಿ ಸುದೀಪ್ ಸರ್ ಎಷ್ಟು ಜೋವೆಲ್ ಆಗಿರ್ತಾರೆ ಸೆಟ್ಟಲ್ಲಿ ಅಂತ. ಹೌದು. ಈಗ ನಾವು ಹೊರಗಡೆ ಇದ್ದಾಗ ನೋಡಿರ್ತೀವಲ್ಲ, ಸ್ವಲ್ಪ ಆಂಗ್ರಿ ಮ್ಯಾನ್ ಹಂಗಿರ್ತಾರೆ, ತುಂಬ ಸೀರಿಯಸ್ ಮನುಷ್ಯ ಅನ್ನೋದೆಲ್ಲ ಒಂದಷ್ಟು ಕೇಳಿರ್ತೀವಿ ಆಚೆ ಕಡೆ. ಏನೇನು ಕೇಳಿದ್ರಿ ನೀವು ಅವ್ರದೊಟ್ಟಿಗೆ ಇಂಟ್ರಾಕ್ಟ್ ಮಾಡದೇ ಇದ್ದ ದಿನಗಳು? ಇಲ್ಲ ಸರ್, ನಾನು ಇವ್ರ ಬಗ್ಗೆ ನಾನು ಕ್ವಶನ್ ಮಾಡೋಕೆ ಹೋಗಿಲ್ಲ, ಕೇಳಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಪ್ರವೀಣ್ ಅಂತ ಒಬ್ರು ಇದ್ದಾರೆ, ಸ್ಟಾಕ್ ಮಾರ್ಕೆಟ್ಸ್ ಇದನ್ನೆಲ್ಲ ಬಂದು ಹೇಳ್ತಾ ಇರ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಅವರು ನನಗೆ ಒಂದು ವೆಲ್ ವಿಷರು. ಅವ್ರು ಹೇಳಿ ಒಂದೇ ಮಾತು, ಸುದೀಪ್ ಸರ್ ಏನಾದ್ರು ಹಚ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ನಿಮ್ಮ ಇದು ಮಾಡ್ಕೊತಾರೆ ಸರ್, ನೀವು ತುಂಬ ಲಕ್ಕಿ ನೀವು ಸುದೀಪ್ ಸರ್ ಇದ್ರಿಗೆ, ನಾನು ಅವ್ರ ಜೊತೆ ಒಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗಿರೋ ಹೆಸರುಗಳು ಹೇಳೋದು. ನನಗೆ ಯಾರ ಹೆಸರು ಗೊತ್ತಿಲ್ಲ. ಇವಾಗಲೂ ಅವರು ಕಿರಣ್ ಅಂತ ಒಬ್ರು ಜೊತೆಗಿದ್ದಾರೆ, ಅವ್ರ ಹೆಸರು ಅವ್ರು ಮಾತ್ರ ಗೊತ್ತಿಲ್ಲ ನನಗೆ. ಒಟ್ಟು ಸಾರು ಕಿರಣ್ ಇಷ್ಟೇ ಗೊತ್ತು, ಬೇರೆ ಯಾರು ಗೊತ್ತಿಲ್ಲ ನನಗೆ. ಅವ್ರು ಹೇಳೋರು ಇಷ್ಟೆಲ್ಲ ಇವ್ರ ಜೊತೆ ಇರೋಲ್ಲ ಟೀಮ್ನ ನೋಡೋ ಈ ಥರ ತುಂಬ ನಮಗೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೇನು ಸಾರ್ ಬಗ್ಗೆ ಕೇಳ್ಪಟ್ಟಿಲ್ಲ. ಅದು ನನಗೊಂದು ಎಲ್ಲೋ ಒಂದು ಕಡೆ ಒಂದು ಭಯ ಇತ್ತು, ಮುಂದೆ ಚೆನ್ನಾಗಿ ಮಾಡಬೇಕು ಅನ್ನೋ ಭಯ. ಬೇರೆ ಸಾರ್ ಬಗ್ಗೆ ಏನು ಭಯ ಇಲ್ಲ. ಯಾಕಂದರೆ ಅಲ್ಲಿ ನೋಡೋವಾಗ ನಮ್ಮದು ಒಂದು ಸಾಂಗಲ್ಲಿ ಬರ್ತೀವಿ, ಸಾಂಗಲ್ಲಿ ಬಂದಾಗ ತುಂಬ ಜಾಯಲ್ ಆಗಿದೆ, ತುಂಬ ಸಖತ್ ಫನ್ ಮಾಡ್ತಾಯಿದ್ವಿ, ಎಲ್ಲರೂ ಜೋಶ್ ಕೊಡ್ತಾಯಿದ್ರು. ಮತ್ತು ಅಗೇನ್ ಇವ್ರ ಕೊರಿಯೋಗ್ರಫಿ, ಸಾರ್ ಕೊರಿಯೋಗ್ರಫಿ ನೋಡಿದೆ ಅಲ್ಲಿ. ಓಕೆ, ಯಾವ ಸಂಖ್ಯೆ? ಸೇಮ್ ಇವಾಗ ದಾದಾ ಯಾರು ಗೊತ್ತಾ ಆ ಸಾಂಗ್ಗೆ ಸಾರ್ದು ಕೊರಿಯೋಗ್ರಫಿ ನೋಡಿದೆ. ಲೈಕ್ ಅವ್ರು ಹೇಳಿದ್ರು, ಸಾರ್ ಬಂದು ಇಲ್ಲ ಈ ಸ್ಟೆಪ್ ಹೆವಿಯಾಗಿಲ್ಲ, ಈ ಸ್ಟೆಪ್ಪು ನನಗೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಸಾರ್ ಅವ್ರು ಚೇಂಜ್ ಸಖತ್ತಾಗಿ. ಯಾಕಂದರೆ ಅದು ಬೇಕು ಅಂದರೆ ಬೇಕು, ಇದು ಬೇಡ ಅಂದರೆ ಯಾವುದೇ ಕಾರಣಕ್ಕೂ ಸಾರ್ ಕಾಂಪ್ರಮೈಸ್ ಆಗಿ ನಾನು ನೋಡಿಲ್ಲ ಅಲ್ಲಿ. ಅದೇ ಥರ ಪರ್ಫೆಕ್ಷನ್ ಚೆನ್ನಾಗಿ ಮಾಡಿದ್ರು ಸರ್, ಸೂಪರಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅದು ಬೇರೆಯವ್ರು ಸಿಗುತ್ತೆ ಅಲ್ಲ ಗೊತ್ತಿಲ್ಲ, ಗಾಡ್ ಗ್ರೇಸ್ ದಿನೇಶ್ ಸರ್ ಬ್ಲೆಸ್ಸಿಂಗು. ನಾನು ದೊಡ್ಡ ಸ್ಟಾರ್ ಜೊತೆ ಮಾಡ್ತಾಯಿದ್ದೀನಿ, ನಿಮ್ಮ ಬ್ಲೆಸ್ಸಿಂಗು ಅಗೇನ್ ಕರ್ನಾಟಕ ಜನತೆ ಬ್ಲೆಸ್ಸಿಂಗ್ ಇಷ್ಟು ದೂರ ಬಂದಿದ್ದೀನಿ ನಾನು. ನಮ್ಮ ಸಪೋರ್ಟ್ ಇರುತ್ತೆ ಸರ್. ಖಂಡಿತ ಬೇಕು ಸರ್, ಯಾವಾಗಲೂ. ಎಸ್ ಸರ್, ಈಗ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ, ನಿಶ್ವಿಕಾ ನಾಯ್ಡು ಅವರೆಲ್ಲ ಇದ್ದಾರೆ. ಸೊ ಆ ಸಾಂಗಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಸರ್? ನನಗೆ ನಾನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಸರ್. ಪೋರ್ಷನ್ಸ್ ಸರ್ ಆ ಥರ ಇವಾಗ ನೀವು ನೋಡಿರ್ಬೋದು. ನನಗೆ ವಂಡರ್ ಅನಿಸಿದ್ದು ಅಲ್ಲಿ ನನಗೆ ಮೀಟಲ್ಲಿ ಅವ್ರು ಹೇಳಿದಾಗ ಇಷ್ಟು ಡೇಸು ಇಷ್ಟು ಶೆಡ್ಯೂಲು ಅಂತ ಹೇಳ್ಬಿಟ್ಟು, ಇಷ್ಟು ಡೇಸ್ ಶೆಡ್ಯೂಲು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಎಷ್ಟು ಹೆಂಗಾಗಿರ್ಬೋದು ಸಾರ್ ಅಂತ. ಸೊ ಅವ್ರು ಬೇರೆದು ಗೊತ್ತಿಲ್ಲ ನನಗೆ. ಸೊ ನಂದು ಚೆನ್ನಾಗಿ ಬಂದಿದೆ. ಅಗೇನ್ ಬೇರೆಯವ್ರದ್ದು ನೆಕ್ಸ್ಟ್ ಲೆವೆಲ್ ರೀಚ್ ಆಗಿರುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂದ್ರೆ ಸಾಂಗ್ ಬೇರೆ, ನಂದು ಸಾಂಗಲ್ಲೇ ಇಂಟ್ರೊಡಕ್ಷನ್ ಚೆನ್ನಾಗಿದೆ. ನೋಡ್ಬೇಕು ಸರ್, ಈಗರ್ಲಿ ವೇಟಿಂಗ್ ಅಷ್ಟೇ. 25th ಬರ್ತಿದ್ದಂಗೆ ಏನಾಗುತ್ತೋ, ಯಾವ ಕ್ರಿಸ್ಮಸ್ಸು ಯಾವ ಥರ ಬ್ಲಾಸ್ಟ್ ಆಗುತ್ತೆ, ಮಾರ್ಕ್ ಬ್ಲಾಸ್ಟ್ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ.